ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹೆರಿಗೆ ಬಳಿಕ ಬಡವರಿಂದ ಹಣ ವಸೂಲಿ ಮಾಡಲಾಗ್ತಾ ಇದೆ ಎಂಬ ಗಂಭೀರ ಆರೋಪದ ಹಿನ್ನೆಲೆ ನಗರದ ತಾಯಿ ಮತ್ತು ಮಕ್ಕಳ ಆರೋಗ್ಯ ಆಸ್ಪತ್ರೆಯ ವೈದ್ಯರ ವಿರುದ್ಧ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಗರಂ ಆದ ಘಟನೆ ಶುಕ್ರವಾರ ಜರುಗಿದೆ. ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆ ಆಸ್ಪತ್ರೆಯ ಸೌಲಭ್ಯಗಳು, ಸೇವಾ ಗುಣಮಟ್ಟ, ಔಷಧಿಗಳ ಲಭ್ಯತೆ ಹಾಗೂ ಮೂಲಸೌಕರ್ಯ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದಾರೆ. ಸಭೆಯಲ್ಲಿ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯ ಬಗ್ಗೆ ವಿಷಯ ಪ್ರಸ್ತಾಪವಾಗ್ತಾ ಇದ್ದಂತೆಯೇ ಹೆರಿಗೆ ಹಾಗೂ ಸಿಸೇರಿಯನ್ ಬಳಿಕ ಬಡ ರೋಗಿಗಳಿಂದ 15 ರಿಂದ 20 ಸಾವಿರ ರೂಪಾಯಿ ಹಣ ಪಡೆಯಲಾಗ್ತಾ ಇದೆ ಎಂಬ ಬಗ್ಗೆ ಆರೋಪದ ಕುರಿತಂತೆ ಡಾಕ್ಟರ್ ಅಖಿಲ ಕಿತ್ತೂರು ಹಾಗೂ ಡಾಕ್ಟರ್ ಕೀರ್ತಿ ಸಾಳುಂಕೆ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿ ಅವರ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಖಿಲ್ ಕಿತ್ತೂರು ಅವರು, ನಾವು ಹಣ ಕೇಳಿ ಪಡಿತಾ ಇಲ್ಲ, ಹಣ ಕೊಟ್ಟಲ್ಲಿ ಮಾತ್ರ ಸ್ವೀಕರಿಸ್ತೀವಿ ಎಂದಾಗ ಆರ್.ವಿ. ದೇಶಪಾಂಡೆ ಅವರು ಮತ್ತಷ್ಟು ಗರಂ ಆಗಿ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಯಾರಿಂದಾದರೂ ಹಣ ಸ್ವೀಕರಿಸಿದ್ದು ಕಂಡುಬಂದಲ್ಲಿ ಪೊಲೀಸ್ ದೂರು ದಾಖಲಿಸುವುದಾಗಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅವರು ಈವರೆಗೆ ಹಣ ಪಡೆದಿರುವ ಬಗ್ಗೆ ಮಾಹಿತಿ ಸಂಗ್ರಹಿಸಲು ತಹಸೀಲ್ದಾರ್ ಅವರಿಗೆ ಸೂಚನೆ ನೀಡಿ ಬಡವರ ಹತ್ತಿರ ಸುಲಿಗೆ ಮಾಡಿದ್ರೆ ಹುಷಾರ್ ಎಂದು ಕಟ್ಟುನಿಟ್ಟಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರ ದುಡ್ಡು ಕೆಲವು ಅಧಿಕಾರಿ ನಿಮ್ಗೆ ಕೊಟ್ಟರು ತಗೊಳ್ಬಾರ್ದು, ಯಾಕೆ ತಗೊಳ್ಬೇಕು? ಏನ್ ಖುಷಿ ಮನೆ ನೀವು ಕೊಡ್ತಿ? ನಿನ್ ಮಗ ಎಷ್ಟು ಮಕ್ಕಳದ? ಯಾರು ಖುಷಿ ಕೊಟ್ಟಿದ್ದಿ? ನಿನ್ ಮಕ್ಕಳದಾಗ ಯಾರು ಮಕ್ಕಳಿಗೆ ಅದು ಕೊಟ್ಟಿದ್ದೀವಿ ಖುಷಿ? ನಿನ್ ಮದುವೆ ಆಗಿದ್ದೇನಮ್ಮ? ಮದುವೆ ಆಗಿಲ್ಲ? ನಿನ್ನ ಎಷ್ಟು ಮಕ್ಕಳದ? ಏನ್ ಖುಷಿ ಕೊಟ್ಟಿದ್ದೀನಿ ಅಮ್ಮ ಮಗ ಆದಾಗ? ನರ್ಸ್ಗೆ ಇವ್ರಿಗೆ ಅವ್ರಿಗೆ ಏನು ಹುಡುಗಾಟ ತಿಳ್ಕೊಂಡ್ರಿ? ಏನು ಕಾನ್ವೆಂಟ್ ಅಂದ್ರೆ ಏನು ಹೆಂಗ್ ಆಫೀಸರ್ಸ್ ನೀವು ಇಷ್ಟು ಇನ್ನೂ 20 ವರ್ಷ ಸರ್ವಿಸ್ ಅದೇ ಇಷ್ಟು ಕರಪ್ಟ್ ಪ್ರಶ್ನೆ ಇದ್ರೆ ಹಾಗೆ ನನ್ನ ಗಮನ ಬಂದಿದೆ. ತಾಯಿ ಮಕ್ಕಳ ಹಾಸ್ಪಿಟಲ್ನಲ್ಲಿ ಡೆಲಿವರಿ ಆಗುವ ಸಮಯದಲ್ಲಿ ಕೆಲವು ಆಸ್ಪತ್ರೆಯ ಸಿಬ್ಬಂದಿಯವರು ಹಣ ಕೇಳ್ತಾ ಇದ್ದಾರೆ, ಹಣ ಪಡ್ಕೊಳ್ತಾ ಇದ್ದಾರೆ ಅಂತ. ಇಂಥ ಡಾಕ್ಟರ್ಗೆ ರಿಸಲ್ಟ್ ಅಖಿಲ್ಗೆ ಪ್ರಶ್ನೆ ಕೇಳಿದಾಗ ಅವ್ರು ಖುಷಿಗೆ ಕೊಟ್ರೆ ತಗೊಳ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಆಕ್ಷನ್ ತಗೋಬೇಕು DHO ಅಂತ ರೆಕಮೆಂಡ್ ಹಾಕಿಸ್ಬಿಟ್ಟು. ನೀ ಎಷ್ಟು ಕೊಡ್ತೀಯಮ್ಮ? ಕಣ್ಣ ನೋಡು, ನಮ್ಮ ಕಣ್ಣ ನೋಡಿ ಕಳ್ತನ ಕಾಣೋದೇ ನೋಡ. ನನ್ನ ಕಣ್ಣ ಹಾಕ್ಲಿಕ್ಕೆ ಬರೋದಿಲ್ಲ ಇಲ್ಲಿ ಎಲ್ಲ ಎಷ್ಟೆಷ್ಟು ನಂಬಿ ಇವತ್ತು ಮಧ್ಯಾಹ್ನ ಆಡಿದ್ದೀನಿ ನಾನು. ಎಷ್ಟೆಷ್ಟು ಹಣ ನೀವು ತಗೊಂಡು ಇಬ್ರು ಬಂದು ನನಗೆ ಹೇಳು, ಮತ್ತೆ 18 ಬಂದು ಹೇಳಬೇಕು. ಬಿಟ್ಟು ಅಷ್ಟು ಹಣ ರಿಫಂಡ್ ಆಗ ಇವತ್ತು ಮಧ್ಯಾಹ್ನ ಒಳಗಾಗಿ ದಾಂಡಿಲ್ಲ ಬಡವರು ನೋಡಿ ಸರ್ ಹಗರ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ, ನೀವು ಸ್ವಲ್ಪ ಹಗರ ಆಗಿದ್ದೀರಿ ಅಂತ ನಾನು ರಿಪೋರ್ಟ್ ಬಂದಿದೆ. 7-8 ವರ್ಷ ಆಗಿದೆ, ಸ್ವಲ್ಪ ಢಿಲ ಆಗಿದೆ ನೀವು ಅಂತ ರಿಪೋರ್ಟ್ ನಮ್ಗೆ ಬರ್ತಾ ಇವೆ. ನಿಮಗೂ ಹೇಳ್ತಾ ಇದ್ದೇನೆ ನಾನು, ಅದನ್ನ ನನ್ನ ಕಡೆ ನಡೆಯುವುದಿಲ್ಲ. ಎಷ್ಟೋ ಸಮೀಪ ಯಾವ ದಿವಸ ಆಡಳಿತದಲ್ಲಿ ನನಗೆ ಯಾವ ಸಮೀಪ ಇಲ್ಲ. ಏನಿದು ನಿಮ್ಮ ಕಣ್ಣು ಮುಂದೆ ನಡೀತಾ ಇದ್ದಾಗ ಏನ್ ಕೆಲಸ ಮಾಡ್ತೀರಿ ನೀವು? ಇದುವರೆಗೆ ಹಣ ಕೇಳ್ತಾರ, ಈಗ ಹೇಳ್ತಾರೆ ಕೊಟ್ಟಿದ್ದು ನಿಜ, ನಾವು ಕೇಳಿಲ್ಲ, ವಾಲಂಟಿಯರ್ ಕೊಡ್ತಾರೆ. ನಿನ್ಗೆ ಯಾರು ವಾಲಂಟಿಯರ್ ಕೊಡ್ತಾರ? ಅವರು ನನಗೂ 2 ಗಂಟೆ ಹುಡುಗರು ಆದಲ್ಲ, ನಾ ಯಾರಿಗೇನು ಖುಷಿ ಕೊಟ್ಟಿಲ್ಲ, ಯಾರು ಕೇಳಿಲ್ಲ ನನಗೆ. ಮಗಾದ್ರೆ ಬೇಡ ಹಚ್ತೇವ, ಮಗಳಾದ್ರೆ ಚಿನ್ವಿ ಕೊಡ್ತೀವಿ, ಅದು ಪದ್ಧತಿ ಅದೇ. ಹಣ ಕೊಡೋ ಪದ್ಧತಿ ಅದೇ ಅದೇ. ನೀವು ಎಷ್ಟೆಷ್ಟು ಕಲೆಕ್ಟ್ ಮಾಡಿದ್ರಿ ಅಷ್ಟು ಹಣ ಇವತ್ತು 1 ಗಂಟೆ ಒಳಗೆ ತಹಶೀಲ್ದಾರ್ ಮುಟ್ಬೇಕು. ಮುಟ್ಟಿಲ್ಲ ಅಂದರೆ ನಾವು ಪೊಲೀಸ್ ಹೇಳ್ತೇನೆ, ಕಂಪ್ಲೇಂಟ್ ಲಾಗ್ ಮಾಡ್ಬೋದು. ನಿಮ್ಗೆ ಏನಾದ್ರೂ ರೆಸ್ಪಾನ್ಸಿಬಿಲಿಟಿ ಇಲ್ಲ.
ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಆದ ಶಿವಪ್ಪ ನಾಯಕ್, ರಫೀಕ್ ಖಾನ್, ರೇಣುಕಾ ಬದ್ದಂ, ಪ್ರತಾಪ್ ಸಿಂಗ್ ರಜಪೂತ್, ತಹಸೀಲ್ದಾರ್ ಶೈಲೇಶ್ ಪರಮಾನಂದ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ, ಪೌರಾಯುಕ್ತ ವಿವೇಕ ಬನ್ನೆ, ಭೂಷಣ್ ಕರಡಿಗುಡ್ಡ ಮೊದಲಾದವರು ಮತ್ತು ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಉಪಸ್ಥಿತರಿದ್ದರು. ಉತ್ಪಲ್ ಶಿರೋಡ್ಕರ್ ಸ್ವಾಗತಿಸಿ ವಂದಿಸಿದರು. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.